ಇನ್ನೂ 13 ವರ್ಷ ಆದರೆ ಯಾವ ಸರ್ಕಾರ ಬಂದರೂ ಏನೂ ನ್ಯಾಯ ಕೊಡಿಸಲ್ಲಮ್ಮ. ನಮ್ಮ ಪ್ರಾಣಿಗೂ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಇವತ್ತು ಸೌಜನ್ಯ, ನಾಳೆ ಇನ್ನೊಬ್ಬರು ನಮ್ಮನೆಯವ್ರಿಗೂ ಕೂಡ ಬರ್ತದೆ. ಮೈನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲನೂ ದಿಕ್ ತಪ್ಪಿಸ್ತಾ ಇದ್ದಾರೆ. SIT ಅವರು ಅಫಿಷಿಯಲ್ ಆಗಿ ಏನು ಹೇಳ್ತಾ ಇದ್ರು, ಇವರೇ ಬುರುಡೆ ಗ್ಯಾಂಗ್ ಅಂತೇಳಿ ಅವ್ರನ್ನ ಮಾನಸಿಕವಾಗಿ ಕುಗ್ಸೋ ಅಂತ ಕೆಲಸ ಮಾಡೋದು. ಅವ್ರನ್ನೆಲ್ಲ ಬಯಲಿಗಿಳಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸಪನ. ಇವತ್ತು ದಿನಾಂಕ 9 ಅಕ್ಟೋಬರ್ 2025. ಆದರೆ ಇದೇ ದಿನಾಂಕ ಅಂದರೆ 9 ಅಕ್ಟೋಬರ್ ಬಟ್ ಇಸ್ವಿ ಚೇಂಜ್ ಅಂದರೆ 2012ರಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಭರ್ಬರವಾಗಿ ಭೀಕರವಾಗಿ ಕೊಲೆಯಾದ ಸೌಜನ್ಯ ಇವತ್ತಿಗೆ ಸಾವನ್ನಪ್ಪಿ ಬರೋಬ್ಬರಿ 13 ವರ್ಷಗಳು ಕಳೆದಿದ್ದಾವೆ. ಆದರೆ ಭೀಕರವಾಗಿ ಕೊಲೆಯಾಗಿ ಸಾವನ್ನಪ್ಪಿದ ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಇಂದಿಗೂ ಕೂಡ ಎಡೆಬಿಡದೆ ಸೌಜನ್ಯ ಪರ ಹೋರಾಟಗಾರರು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಕನಿಷ್ಠ ಪಕ್ಷ ಈ ಪ್ರಕರಣದಲ್ಲಿ ಆರೋಪಿ ಯಾರು ಅನ್ನೋದು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಹಾಗಿದ್ರೆ ಈ ಬಗ್ಗೆ ಇವತ್ತಿನ ದಿನ ಸೌಜನ್ಯ ಸಾವನ್ನಪ್ಪಿ 13 ವರ್ಷಗಳು ಕಳೆದಿದೆ. ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈ ಬಗ್ಗೆ ಸಾಮಾನ್ಯ ಜನರು ಏನು ಹೇಳ್ತಾರೆ, ಬನ್ನಿ ಅವರನ್ನೇ ಕೇಳೋಣ. ಇದೇ ನಮ್ಮ ದೇಶದ ದುರಂತ. ಇದು ಕೊಲೆಯಾಗಿ ಸಾಕ್ಷಿನ ಪ್ರೂವ್ ಮಾಡೋಕ್ಕಾಗಲಿಲ್ಲ, ಪೊಲೀಸರು ಫೇಲ್ಯೂರ್ ಆಗಿದೆ ಅಂತ ನ್ಯಾಯಾಧೀಶರು ಹೇಳ್ತಿದ್ದಾರೆ. ಇಷ್ಟಾದ್ರೂ ಅವ್ರ ಮೇಲೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಈಗ ಸರ್ಕಾರ ಏನೋ ದೊಡ್ಡ ಮನಸ್ಸು ಮಾಡಿ SIT ಫಾರ್ಮ್ ಮಾಡಿದ್ದಾರೆ. ಅದನ್ನು ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮೈನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲನೂ ದಿಕ್ ತಪ್ಪಿಸ್ತಾ ಇದ್ದಾರೆ. SIT ಅವರು ಅಫಿಷಿಯಲ್ ಆಗಿ ಏನು ಹೇಳ್ತಾ ಇದ್ರು, ಇವರೇ ಬುರುಡೆ ಗ್ಯಾಂಗ್ ಅಂತೇಳಿ ಅವ್ರನ್ನ ಮಾನಸಿಕವಾಗಿ ಕುಗ್ಸೋ ಅಂತ ಕೆಲಸ ಮಾಡೋದು. ಮತ್ತು SIT ಅವರು ಕೂಡ ಅವರು ಯಾಕೆ ಈ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಯಾರು ಆರೋಪ ಇದೆ ಅವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು, ಯಾರು ಸಾಕ್ಷಿ ಅಂತ ಮುಂದೆ ಬಂದಿದ್ದಾರೆ ಅವ್ರಿಗೆ ಸರಿಯಾಗಿ ಟ್ರೀಟ್ ಮಾಡದೆ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದು, ಅವ್ರನ್ನೇ ಪದೇ ಕರೆಸೋದು, ಇದು ಮಾಡೋದು. ಇದು ಏನಾಗ್ತಾಯಿದೆ ಅಂತ ಕಾಮನ್ ಮ್ಯಾನ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿದೆ. ಇದು ಟೋಟಲ್ ಸಿಸ್ಟಮ್ ಫೇಲ್ಯೂರ್ ಇದೆ. ತುಂಬ ಸರಿ ಹೋಗಬೇಕಾಗಿದೆ. ಒಂದು ಆಶಾಭಾವನೆ ಇದೆ, ಸರಿ ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು ಅಂತ. ನಾವು ಸಿದ್ದರಾಮಯ್ಯ ಅವ್ರ ಮೇಲೆ ಮತ್ತು SIT ಮೇಲೆ ಇನ್ನೂ ನಂಬಿಕೆ ಇದೆ ನಮಗೆ. ದಯವಿಟ್ಟು ಇವರೆಲ್ಲ ಪಾರದರ್ಶಕವಾಗಿ ಕೆಲಸ ಮಾಡಿ ಸೌಜನ್ಯ ಅವ್ರಿಗೆ ಮತ್ತು ಅಲ್ಲಿ ನಡೆದಿರತಕ್ಕಂಥ ಎಲ್ಲ ಏನು ಕೊಲೆಗಳಿದ್ದಾವೆ, ಭೂ ಕಬಳಿಕೆ ಇದೆ, ಅಸಹಜ ಸಾವು ಇದೆ, ಬಡ್ಡಿ ದಂಧೆ ಇದೆ, ತುಂಬ ಆರೋಪಗಳಿದೆ. ಅವ್ರ ಮೇಲೆ 300 ಕೇಸಸ್ ಏನೋ ಇದೆಯಂತೆ. ಪುಸ್ತಕಗಳು ಬೇರೆ ಬರೆದಿದ್ದಾರೆ. ತುಂಬ ಜನ ಮುಂದೆ ಬರ್ತಿದ್ದಾರೆ. ನಮ್ಮನೆ ಮಕ್ಕಳು ಕಾಣೆಯಾಗಿದ್ದಾರೆ, ಸತ್ತೋಗಿದ್ದಾರೆ, ದೌರ್ಜನ್ಯಗಳಾಗಿದೆ ನಮ್ಮ ಮೇಲೆ ಅಂತ. ಆದರೆ ಇವತ್ತರೆಗೂ ಅವ್ರದ್ದು ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ಇದು ಒಂದು ದೊಡ್ಡ ಆಶ್ಚರ್ಯ. ಹಂಗಾಗಿ ಇದು ಕೊನೆಗೊಳ್ಳಲೇಬೇಕು. ನಾನು ಇದನ್ನೆಲ್ಲ ಖಂಡಿಸ್ತೀನಿ. ಸೌಜನ್ಯಗೂ ಒಳಗೊಂಡಂತೆ ಎಲ್ಲ ಅಲ್ಲಿ ಯಾರ್ಯಾರು ಧರ್ಮಸ್ಥಳದ ಅಸಹಜ ಸಾವುಗಳಾಗಿದ್ದಾವೆ ಅದೆಲ್ಲ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಯಾವುದೇ ಆಗಲಿ, ಸೌಜನ್ಯ ಅಂತನೆಲ್ಲ ಯಾವುದೇ ಒಂದು ಹೆಣ್ಮಗು ಆಗಲಿ, ಗಂಡಾಗಲಿ, ಮಗು ಆಗಲಿ, ದೊಡ್ಡ ವೃದ್ಧರಾಗಲಿ ಸಾವು ಕೊಲೆ ಆಗಿದೆ, ದೌರ್ಜನ್ಯ ಆಗಿದೆ, ದಬ್ಬಾಳಿಕೆ ಆಗಿದೆ ಅಂದರೆ ಅದು ಆರೋಪಿಗಳನ್ನ ಹುಡುಕಿ ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಪೊಲೀಸ್ ಇಲಾಖೆಗೆ ಕರ್ತವ್ಯ. ಅದನ್ನು ಮಾಡಬೇಕು ಅವರು. ಈಗ ಭೀಮಾ ಏನು ಚಿನ್ನ ಅಂತ ಹೇಳ್ತಿದ್ದೆ, ಅವನು ಹೇಳ್ತಿದ್ದೆ ನಾನು ಆ ಟೈಮಲ್ಲಿ ಅಲ್ಲಿದ್ದೆ, ನಾನು ಅದೆಲ್ಲ ಗೊತ್ತಿತ್ತು ನನಗೆ ಅಂತ. ಸೊ ಅದನ್ನು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಇನ್ನೊಂದಷ್ಟು ಮಟ್ಟಣ್ಣವರು ಹೇಳ್ತಾ ಇದ್ದಾರೆ, ಮಹೇಶ್ ಶೆಟ್ಟಿ ಅವರು ಹೇಳ್ತಿದ್ದಾರೆ, ಅಲ್ಲಿ ಜಯಂತ್ ಹೇಳ್ತಿದ್ದಾರೆ. ಅದೆಲ್ಲ ನಮ್ಮ ಆ ಸಂದರ್ಭದಲ್ಲಿ ಏನೇನಾಯಿತು, ಏನೇನು ನಡೀತು, ನಾವು ಸಾಕ್ಷಿಗಳು ಕೊಡ್ತೀವಿ ಅಂತ. ಅದನ್ನೆಲ್ಲ ಇವರು ಕನ್ಸಿಡರ್ ಮಾಡಿಕೊಂಡು SIT ಅವರು ಮತ್ತು ಸರ್ಕಾರ ಅದನ್ನು ಗಮನಿಸಿ ಅವರು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೌಜನ್ಯಗೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ಹೇಳ್ಬೇಕಂತಂದರೆ, ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧಿಯವರು, ನೆಹರು ಅವರು, ಎಲ್ಲ ಹೋರಾಟಗಾರರು ಏನಿದ್ದಾರೆ, ಫ್ರೀಡಮ್ ಹೋರಾಟಗಾರರು, ಇವರೆಲ್ಲರೂ ಕೂಡ ಮೊದಲನೇದಾಗೆ ಧ್ವನಿ ಎತ್ತಿದ್ದೇ ಒಂದು ಹೆಣ್ಣಿಗೋಸ್ಕರ. ಹೆಣ್ಣು ಈ ದೇಶದಲ್ಲಿ ಸಮಾನತೆಯಿಂದ ಬದುಕಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಕೊಟ್ಟರು, ಸ್ವಾತಂತ್ರ್ಯ ಕೊಟ್ಟರು, ಓದೋ ಅಂತ ಹಕ್ಕು ಕೊಟ್ಟರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಹೆಣ್ಮಕ್ಳು ಪ್ರಧಾನಿಗಳಾಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರಿಗಳಾಗಿದ್ದಾರೆ. ಸೌಜನ್ಯ ಅವರ ಬಗ್ಗೆ ಹೇಳ್ಬೇಕಂತಂದರೆ ಒಂಥರ ಎಲ್ಲ ಜುಡಿಷಿಯಲಿ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ, ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ನಾನು ಹೇಳಬೇಕಾದ್ರೆ ಒಂಥರ ದುಃಖ ಆಗುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ. ಇವತ್ತಿಗೆ 13-14 ವರ್ಷ ಆಯ್ತು ಆ ಮಗು ಇವತ್ತು ತೀರ್ಕೊಂಡು. ಒಂದು ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಮಾಡಿರೋರನ್ನ ಇದುವರೆಗೂ ಹಿಡ್ದಿಲ್ಲ ಅಂತಂದರೆ ಈ ದೇಶದಲ್ಲಿ ಬಾಂಬ್ ಇಕ್ಕೋಗಿ ಬರೋವ್ರನ್ನ ಇವ್ರು ಹಿಡಿತಾರ? ಈ ದೇಶದಲ್ಲಿ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋವ್ರ ಮೇಲೆ ಇವ್ರಿಗೇನಾದರೂ ಜವಾಬ್ದಾರಿ ಇದೆಯಾ? ಎಂಥದೂ ಇಲ್ಲ. ಇದು ಏನಂತಂದರೆ, ಯಾರು ಆರೋಪಿ ಇದಾನೋ ನೇರವಾಗಿ ಆರೋಪಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇರೋವಂಥ ಅನ್ಯೋನ್ಯತೆ, ಅನುಬಂಧ, ದುಡ್ಡು ಕಾಸಿನ ವ್ಯವಹಾರಗಳು ಇವೆಲ್ಲ ಇರೋದ್ರಿಂದನೇ ಇನ್ನೂ ಕೂಡ ಕಂಡಿಡ್ದಿಲ್ಲ.
ಪ್ರತಿಯೊಬ್ಬ ವೋಟರ್ಸು ತಿಳ್ಕೋಬೇಕು, ನಾನು ಹಾಕ್ತಾ ಇರ್ತಕ್ಕಂಥ ಓಟು ನನ್ನ ಹೆಣ್ಮಕ್ಳಿಗೆ ಶಿಕ್ಷೆ ಆಗ್ತಾಯಿದೆಯಾ, ನ್ಯಾಯ ಆಗ್ತಾಯಿದೆಯಾ ಅಂತ. ನಾನು ಯಾವ ಸರ್ಕಾರನೂ ಕೂಡ ಹೊಗಳೋದು ಇಲ್ಲ, ಯಾವ ಸರ್ಕಾರನ ತೆಗಳೋದು ಇಲ್ಲ. ಪ್ರತಿಯೊಂದು ಶಕ್ತಿ ಇರೋದು, ಪ್ರತಿಯೊಂದು ಜವಾಬ್ದಾರಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ವೋಟರ್ಸ್ ಮೇಲೆ. ತಾವು ಓಟನ್ನು ಮಾರ್ಕೊತಾ ಇದ್ದೀರಿ, ಆ ಓಟಿಂದ ಬರ್ತಕ್ಕಂಥ ಪವರನ್ನು ನಮ್ಮ ಮೇಲೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಇವತ್ತು ಹೇಳೋದಿಷ್ಟೇ, ಎಲ್ಲ ಯಾರು ರಾಜಕಾರಣಿಗಳಿದ್ದಾರೆ, ಯಾರು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ಓಡಾಡ್ತಾ ಇದ್ದಾರೆ, ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಯಾವತ್ತೂ ಕೂಡ ಸೌಜನ್ಯ ಪರ ನಿಲ್ತೀವಿ. ಈ ದೇಶದಲ್ಲಿ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಇದು ಎಂಥ ಶಕ್ತಿ ರಾಜಕೀಯ ಅಂತಕ್ಕಂಥದ್ದನ್ನ ಇದನ್ನು ಯಾರಿಗೆ ಕೊಡಬೇಕು, ನ್ಯಾಯ ಕೊಡಿಸೋರು ಈ ದೇಶದಲ್ಲಿ ಯಾರಿದ್ದಾರೆ ಅಂಥೇಳಿ ಜನರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಎದುರಾಗಿದೆ. ಇವತ್ತು ಸೌಜನ್ಯ, ನಾಳೆ ಇನ್ನೊಬ್ಬರು ನಮ್ಮನೆಯವ್ರಿಗೂ ಕೂಡ ಬರ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸೌಜನ್ಯ ಪರ ಇರಬೇಕಂತಂದರೆ ಪ್ರತಿಯೊಬ್ಬ ವೋಟರ್ಸು ಕೂಡ ಯೋಚನೆ ಮಾಡಲೇಬೇಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅದು ನಡೆದ ಸತ್ಯ ಆದರೂ ಸತ್ಯಾಂಶವನ್ನು ಮುಚ್ಚಿಟ್ಟು ಬೇರೆ ಬೇರೆ ನಾಟಕ ಆಡಿ ಬೇರೆ ಬೇರೆ ಅದು ಸೊಲೆನೇ ಆಗಿಲ್ಲ ಮಾಡಿಲ್ಲ ಅಂತ ಅಪರಾಧ ತಪ್ಪಿಸ್ಕೊಂಡಿದ್ದಾರೆ. ನ್ಯಾಯವಾಗಿ ಅದು ಕೊಲೆ ಮಾಡಿದರೆ ಯಾರು ಅವ್ರನ್ನೆಲ್ಲ ಬಯಲಿಗಿಳಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿ ಅನ್ಯಾಯವಾಗಿ ಮೋಸ ಮಾಡಿ ಈ ಥರ ಕೊಲೆ ಆಗಬಾರ್ದು. ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕಂತ ನನ್ನ ಅನಿಸಿಕೆ. ಈಗ ಕೇಸು ಹಾಗೆ 13 ವರ್ಷ ಆದರೂ ಕೂಡ ಒಂದು ರಾಜಕೀಯ ಒತ್ತಡದಿಂದ ಅಥವಾ ಇನ್ಯಾರಾದರೂ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಆ ಕೇಸನ್ನು ಹೊರಗಡೆ ತೆಗಿತಾ ಇಲ್ಲ, ಮುಚ್ಚಿಟ್ಟಿದ್ದಾರೆ. ಅದು ಸಾಮಾನ್ಯ ಜನಗಳಿಗೆ ಗೊತ್ತಾಗ್ದಂಗೆ ಅಥವಾ ಸರ್ಕಾರಕ್ಕೆ ಗೊತ್ತಾಗದಂಗೆ ಇಷ್ಟೆಲ್ಲ ಮೋಸ ಮಾಡ್ತಾರೆ. ಅದು ಆದಷ್ಟು ಬೇಗನೆ ಇಷ್ಟು ವರ್ಷ ಕಾಲ ತಗೊಳ್ಳೋಕ್ಕೆ ಅದಕ್ಕೆ ಯಾವುದೋ ಒಂದು ರಾಜಕೀಯ ಒತ್ತಡದಿಂದ ಮುಚ್ಚಿಡ್ತಿದ್ದಾರೆ. ಇದಾಗಬಾರ್ದು. ನ್ಯಾಯವಾಗಿ ಅವರಿಗೆ ಸೌಜನ್ಯದ ಕೊಲೆ ಕೇಸ್ಗೆ ಯಾರು ಅಪರಾಧ ಅಂತ ನಿಜವಾದ ಸಿಕ್ಕು ಅವರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಆ ರೀತಿ ಆಗದಂಗೆ ನೋಡ್ಕೋಬೇಕು. ಸರ್ಕಾರ ಇದಕ್ಕೆ ಹೊಣೆ ಆಗಿದೆ, ರಾಜಕಾರಣಿಗಳು ಹೊಣೆ ಆಗಿದ್ದಾರೆ, ರೌಡಿಗಳು ಹೊಣೆ ಆಗಿದ್ದಾರೆ. ಇದಕ್ಕೆ ಇವೆಲ್ಲ ತೊರೆದುಬಿಟ್ಟು ಸಾಮಾನ್ಯ ಒಬ್ಬ ಮಹಿಳೆ ಒಂದು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂತ ನನ್ನ ಅನಿಸಿಕೆ. ಇನ್ನೂ 13 ವರ್ಷ ಆದರೆ ಯಾವ ಸರ್ಕಾರ ಬಂದರೂ ಏನೂ ನ್ಯಾಯ ಕೊಡಿಸಲ್ಲಮ್ಮ. ಸುಮ್ಮನೆ ಬಂಡೆ ಮೇಲೆ ನೀರು ಬೀಳ್ತಂಗೆ ಇವ್ರು ಮಾತಾಡ್ತಾ ಇರ್ತಾರೆ, ಹೇಳ್ತಾರೆ, ಯಾರೂ ಏನೂ ಮಾಡಲ್ಲ. ನಾವು ಮೊದಲು ಬುದ್ಧಿವಂತರಾಗಬೇಕು, ಯೋಗ್ಯರಿಗೆ ಓಟ್ ಹಾಕಬೇಕು. ದುಡ್ಡು ಇಸ್ಕೊಂಡು ಅಯೋಗ್ಯರಿಗೆ ಓಟ್ ಹಾಕ್ಬಿಟ್ರೆ ಎಲ್ಲ ಇದೇ ಪರಿಸ್ಥಿತಿ ಬರೋದು. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ರಾಜಕೀಯ ಹೊಲಸೆದ್ದೋಗೈತೆ. ಬರ್ತಾರೆ, ದುಡ್ಡು ಮಾಡ್ಕೋತಾರೆ, ಹೋಗ್ತಾ ಇರ್ತಾರೆ. ಯಾರಿಗೇನೋ ನ್ಯಾಯ ಕೊಡ್ಸೋದಂತೂ ಸತ್ಯವಾಗ್ಲೂ ಮಾಡಲ್ಲ. ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ. ಇವರಲ್ಲೇನೋ ಒಳ ಸಂಚು ಇರ್ಬೋದು ಅನ್ನಿಸ್ತು. ಗೊತ್ತಿದ್ರೂ ಹುಡುಕಕ್ಕೆ ಆಗ್ತಾ ಇಲ್ಲ, ಇವರು ಹುಡುಕ್ತಾ ಇಲ್ಲ. ಗೊತ್ತಿರುತ್ತೆ ಆದರೆ ಇವರು ಹುಡುಕ್ತಾ ಇಲ್ಲ. ಸೌಜನ್ಯ ಪ್ರಕರಣ 13 ವರ್ಷ ಆಗಿದೆ. ಈಗ ತೀವ್ರವಾಗಿ ಅದಕ್ಕೆ ಇದಾಗಬೇಕಾಗಿದೆ, ಏನು ಚಿಂತನೆ ಆಗಬೇಕಾಗಿದೆ, ಕಾರ್ಯಗತ ಆಗಬೇಕಾಗಿದೆ, ಅದು ಯಶಸ್ವಿಗೊಳ್ಳಬೇಕಾಗಿದೆ ಅನ್ನೋದ್ರ ಜೊತೆಗೆ ಬಹುಮುಖ್ಯವಾಗಿ ಧರ್ಮಸ್ಥಳದ ಒಟ್ಟಾರೆ ಪ್ರಕರಣ ಅಲ್ಲಿ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಒಂದಿಲ್ಲ, ಅಥವಾ ಕೊಲೆ ಪ್ರಕರಣ ಒಂದಿಲ್ಲ, ಅಥವಾ ಅಲ್ಲ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿ 1, 2, 3, 4, 40, 50 ಈ ಥರ ಅದು ಇದನ್ನು ಸಂಖ್ಯೆನ SIT ಹೇಳಬೇಕಾಗಿದೆ. ಈಗ ಅಷ್ಟು ಅಸಂಖ್ಯವಾದಂಥ ಕೊಲೆ ಆಗಿದ್ದರೂ ಸಹ, ಅಥವಾ ಕೊಲೆ ಅನ್ನೋದಕ್ಕಿಂತ ಏನು ಸಾವಾಗಿದ್ದರೂ ಕೂಡ, ಅದು ಸಹಜ ಸಾವಾಗಿದ್ದರೂ ಕೂಡ ಅದೇ ಜಾಗದಲ್ಲಿ ಅಷ್ಟು ಸಹಜ ಸಾವಾಗ ಯಾಕಾಗಿದೆ ಅಂತ ಪ್ರಶ್ನೆ ಯಾರಿಗೂ ಬಂದಿಲ್ವಾ? ಅನಿಸಿಲ್ವ? ಅನುಮಾನ ಬಂದಿಲ್ವಾ? ಅನುಮಾನ ಬಂದ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ಇಂಟೆಲಿಜೆನ್ಸಿ ಏನು ಮಾಡ್ತೇವೆ? ಆಯಿತು, ಪೊಲೀಸ್ ಡಿಪಾರ್ಟ್ಮೆಂಟು ಇದಾಗಿದೆ, ಕೊಲಾಪ್ಸ್ ಆಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಅಧಿಕಾರಿಗಳು ಕೊಲಾಪ್ಸ್ ಆಗಿದ್ದಾರೆ, ಆ ವಿಚಾರದಲ್ಲಿ ಶರಣರಾಗಿದ್ದಾರೆ. ಆಯಿತು, ಇಂಟೆಲಿಜೆನ್ಸಿ ಏನು ಮಾಡ್ತಾಯಿದೆ? ಇಂಟೆಲಿಜೆನ್ಸಿ ಇಟ್ಟು ಅವ್ರಿಗೆ ಸುಮ್ಮನೆ ಇದು ಮಾಡ್ತಾ ಇರುವಂಥ ಆಡಳಿತ ಸರ್ಕಾರ ಏನು ಮಾಡ್ತಾಯಿದೆ? ಆಯಿತು, ಆಡಳಿತ ಸರ್ಕಾರ ಆ ಕಡೆ ಈ ಕಡೆ ಏನೋ ಬ್ಯಾಲೆನ್ಸ್ ಮಾಡ್ತಾಯಿದೆ ಅಂತ ಅಂದ್ಕೊಂಡ್ರು ಕೂಡ ವಿರೋಧ ಪಕ್ಷ ಏನು ಮಾಡ್ತಾಯಿದೆ? ಆಡಳಿತ ಸರ್ಕಾರ ಆ ಕಡೆ ಈ ಕಡೆ ಓಲಾಡಿದಾಗ ಅದನ್ನು ಖಂಡಿಸೋದಕ್ಕೆ ತಾನೇ ವಿರೋಧ ಪಕ್ಷ ಇರೋದು. ಈ ವಿರೋಧ ಪಕ್ಷಕ್ಕೆ ಇದು ಜವಾಬ್ದಾರಿ ಇಲ್ವಮ್ಮ? ಅದಕ್ಕೋಸ್ಕರ ಅದು ಒಂದು ಕೇಸ್ ಅಂತಲ್ಲ, ಸಹಜ ಸಾವಿನ ಬಗ್ಗೆ ಅಂತಲ್ಲ, ಸಹಜ ಸಾವಾಗಿರ್ಬೋದು, ಬಡ್ಡಿ ದಂಧೆ ಆಗಿರ್ಬೋದು, ಆಮೇಲೆ ವಿಶೇಷವಾಗಿ ಭೂ ಕಬಳಿಕೆ. ಅದರಲ್ಲೂ ಯಾರ್ದು ಭೂ ಕಬಳಿಕೆ ಮಾಡಿದೆ? ಒಂದನೇದಾಗಿ ದಲಿತ ಜನಾಂಗದ ಭೂ ಕಬಳಿಕೆ ಮಾಡಿದ್ದಾರೆ.
ವಿಶೇಷವಾಗಿ ಸರ್ಕಾರಿ ಆಸ್ತಿನ ಮುಟ್ಗೋಲು ಹಾಕ್ಕೊಂಡಿದ್ದಾರೆ. ಅಂದರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದೆ. ಯಾವುದು ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಆಡಳಿತಾಧಿಕಾರಿಗಳ ಒಟ್ಟಾರೆ ಕುಟುಂಬ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರಿಗನುಸಾರವಾಗಿ ಬಳಸ್ಕೊಂಡಿದೆ. ಅದನ್ನು ತೀವ್ರವಾಗಿ ಆಡಳಿತ ಸರ್ಕಾರ ಖಂಡಿಸಬೇಕು, ವಿರೋಧ ಪಕ್ಷ ಖಂಡಿಸಬೇಕು. ಇದಕ್ಕೆ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬ ಬಿಡಿ ವ್ಯಕ್ತಿ ಇವತ್ತು ಹತ್ತಿ ಉರಿಬೇಕಾಗಿದೆ. ಈ ವಿಚಾರದಲ್ಲಿ ಹತ್ತಿ ಉರಿಬೇಕಾಗಿದೆ. ಇವತ್ತು ನಾನು ಸೌಜನ್ಯ ಕೇಸ್ಗೆ ಏನು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ, ಈ ದೇಶದ ಪ್ರಧಾನಿಯಿಂದ ಹಿಡಿದು, ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು, ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು, ಒಬ್ಬ MP ಯಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಮೀಜಿಗಳ ಪಾದಕ್ಕೆ ಹೋಗಿ ಕೈ ಮುಗಿಯೋದನ್ನ ಹೋಗಿ, ಈಗ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಹೋಗಿ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಕಾಲು ಮುಗಿತಾರೆ. ನಮ್ಮ ಮುಖ್ಯಮಂತ್ರಿಗಳು ಈಗ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಕಳಿಸಲಿ ಹೇಳಿದಂಥ ಮಾತು ಇಡೀ ದೇಶಕ್ಕೆ ಗೊತ್ತು. ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ ಅಂದರೆ ಆ ಪ್ರದೇಶದ ಮೇಲೆ ಇಡೀ ಜನಕ್ಕೆ ಅಷ್ಟೊಂದು ಅಭಿಮಾನ ಇದೆ. ಆತ ಕೇಂದ್ರದ ಸಚಿವ ಕೂಡ ಇವತ್ತು, ಆಗ ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಈ ಥರದ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು, ಈ ದೇಶದ ಪ್ರಧಾನಿಯಿಂದ ಹಿಡಿದು, ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು, ಒಬ್ಬ ಶಾಸಕನಿಂದ ಹಿಡಿದು, ಒಬ್ಬ ಲೋಕಸಭಾ ಸದಸ್ಯರಿಂದ ಹಿಡಿದು ಎಲ್ಲರೂ ಹೋಗಿ ಅವ್ರ ಕಾಲು ಮುಗಿದು ನಾವು ಯಾರ ನ್ಯಾಯ ಕೇಳಿದ್ರೆ ಯಾರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ಮುಂದೆ ಇರುವಂಥ ಪ್ರಶ್ನೆ. ನಮ್ಮ ಪುರಾಣೆಗೂ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಇಡೀ ದೇಶ ದಂಗೆ ಹೇಳಬೇಕು. ಈಗೇನು ಶ್ರೀಲಂಕಾ, ಆಫ್ಘಾನಿಸ್ತಾನ ಈ ಥರ ದಂಗೆ ಎದ್ದರೆ ಮಾತ್ರ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ. ಸದಾ ನಾವು ಕೂಡ ಹೋರಾಟಕ್ಕೆ ರೆಡಿ ಇದ್ದೇವೆ. ನಾವೆಲ್ಲರೂ ಕೂಡ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ದಂಗೆ ಎದ್ದರೆ ಮಾತ್ರ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ. ನಮ್ಮ ಪುರಾಣೆಗೂ ಇಲ್ಲ ಅಂದರೆ ನ್ಯಾಯ ಸಿಗಲ್ಲ. ಇದು ಕಟ್ಟಿಟ್ಟ ಬುತ್ತಿ. ಯಾರು ಬಂದರೂ ಕೂಡ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಜನ ದಂಗೆ ಹೇಳಬೇಕು. ದಂಗೆ ಇದ್ದರೆ ಮಾತ್ರ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನು ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ಮೇಡಮ್. ಸೊ ನೋಡಿದ್ರಲ್ಲ, ಸಾಮಾನ್ಯ ಜನರ ಅಭಿಪ್ರಾಯ ಏನಿದೆ ಅಂತ. ಒಬ್ಬರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂದರೆ ದಂಗೆ ಏಳಲೇಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರು ಸೌಜನ್ಯಗೆ ನ್ಯಾಯ ಸಿಗೋದು ಕನಸಿನ ಮಾತು ಅಂತ ಹೇಳ್ತಾರೆ. ಇನ್ನು ಕೆಲವರು ಸರ್ಕಾರ ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಸೊ ಸೌಜನ್ಯಗೆ 13 ವರ್ಷಗಳಿಂದ ಆಕೆಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಆಕೆಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂದರೆ ಜನರು ದಂಗೆ ಏಳಬೇಕಾ, ಸರ್ಕಾರ ಕ್ರಮ ಕೈಗೊಳ್ಳಬೇಕಾ? ಈ ಬಗ್ಗೆ ನೀವೇ ಯೋಚನೆ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.